ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮ್ಯಾನಿಫೆಸ್ಟ್ ಡೈರೀಸ್. ಸೊ ಮ್ಯಾನಿಫೆಸ್ಟ್ ಡೈರೀಸಲ್ಲಿ ಈ ಸಲ ಮಾತಾಡಬೇಕು ಅಂತ ಅಂದ್ಕೊಂಡಿರೋದು, ಸೊ ಆಬ್ವಿಯಸ್ಲಿ ಫುಡ್ ಆಯಿತು, ಫಿಟ್ನೆಸ್ ಆಯಿತು, ಫ್ಯಾಮಿಲಿ ಆಯಿತು, ಮತ್ತೊಂದು ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನ ಜೀವನದಲ್ಲಿ ಅಂತಂದರೆ ಅದು ರಿಲೇಷನ್ಶಿಪ್, ಪಾರ್ಟ್ನರ್ಶಿಪ್ ಅಲ್ವಾ. ಸೊ ಸಾಕಷ್ಟು ಜನ ಅದು ಇವಾಗಿನ ಜನ್ರೇಷನಲ್ಲಿ ಎಡ್ಬೋದೆ ಈ ವಿಚಾರದಲ್ಲಿ. ಎಲ್ಲನೂ ಚೆನ್ನಾಗಿರುತ್ತೆ, ಕೆರಿಯರ್ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಸಪೋರ್ಟು ಚೆನ್ನಾಗಿರುತ್ತೆ, ತಮ್ಮನ್ನು ತಾವು ಒಂದು ಮಟ್ಟಿಗೆ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಈ ರಿಲೇಷನ್ಶಿಪ್ ಅಥವಾ ಈ ರಿಲೇಷನ್ಶಿಪ್ ಚಾಯ್ಸಸ್ ಅಂತ ಬಂದಾಗ ಎಡು ಬಿಡ್ತಾರೆ. ಸೊ ನನ್ನ ಪ್ರಕಾರ ರಿಲೇಷನ್ಶಿಪ್ ಅಂತ ಬಂದಾಗ ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆನ್ಸ್ ವಹಿಸೋದು ಅಂತ ಅಂದರೆ ಅದು ಕಮ್ಯುನಿಕೇಷನ್. ಅಂದರೆ ಕಮ್ಯುನಿಕೇಷನನ್ನ ಬ್ರಿಡ್ಜ್ ಬಿಟ್ವೀನ್ ಟೂ ಪೀಪಲ್ ಅಂತಲೇ ಕರಿಬೋದು. ನಾವು ಎಷ್ಟರ ಮಟ್ಟಿಗೆ ಮುಕ್ತವಾಗಿ ಒಬ್ಬರ ಹತ್ರ ನಮ್ಮ ಒಂದು ಭಾವನೆಗಳನ್ನು ಹಂಚ್ಕೋತೀವೋ ಅಥವಾ ಹಂಚ್ಕೊಳ್ಳೋಂಥ ಒಂದು ಸೇಫ್ ಸ್ಪೇಸನ್ನು ಎಲ್ಲಿ ಅವ್ರು ನಮಗೆ ಕ್ರಿಯೇಟ್ ಮಾಡ್ತಾರೋ, ಐ ಗೆಸ್ ಅದು ಒಂದು ಸಕ್ಸಸ್ಫುಲ್ ರಿಲೇಷನ್ಶಿಪ್ನ ಬುನಾದಿ ಅಂತ ನನಗನ್ಸುತ್ತೆ. ಅಂದರೆ ಸ್ಟಾರ್ಟ್ ಆಫ್ ಅ ಸಕ್ಸಸ್ಫುಲ್ ರಿಲೇಷನ್ಶಿಪ್ ಅಂತ ನನಗನ್ಸುತ್ತೆ. ಮನುಷ್ಯರಿಗೆ ಇರೋಂಥ ಗ್ರೇಟೆಸ್ಟ್ ಅಡ್ವಾಂಟೇಜ್ ಅಂತಂದ್ರೇ ಮಾತು. ಸೊ ನಮ್ಮ ಈ ಒಂದು ಮಾತುಗಳನ್ನು ನಾವು ಮನಸ್ಸು ಬಿಚ್ಚಿ ಅಥವಾ ಮುಕ್ತವಾಗಿ ಒಬ್ಬ ವ್ಯಕ್ತಿ ಹತ್ರ ಹಂಚ್ಕೊಳ್ಳೋಕ್ಕಾಗಲ್ಲ ಅಂತಂದರೆ, ಅಥವಾ ಆ ಥರ ಒಂದು ಈಕ್ವೇಷನ್ ಇಬ್ಬರ ಮಧ್ಯೆ ಇಲ್ಲ ಅಂತ ಅಂದರೆ ಇಡೀ ಜೀವನ ಹೇಗೆ ಒಟ್ಟಿಗೆ ಕಳೆಯೋದಕ್ಕಾಗುತ್ತೆ ಹೇಳಿ.